ಇನ್ನು ದರ್ಶನ್ಗೆ ಜೈಲಿನಲ್ಲಿ ಸೌಲಭ್ಯಗಳು ಸಿಗ್ತಾ ಇಲ್ಲ. ಚಿಂತಾಕ್ರಾಂತರಾಗಿದ್ದಾರೆ ದರ್ಶನ್. ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗೋಕೆ ನಿರ್ಧಾರ ಮಾಡಿದ್ದಾರೆ. ಕಾನೂನು ಸೇವೆಗಳ ಪ್ರಾಧಿಕಾರ ವರದಿಗೆ ದರ್ಶನ್ ಶಾಕ್ ಆಗಿದ್ದಾರೆ. ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಮೂರ್ತಿ ವರದರಾಜ್ ವರದಿ ಏನಿತ್ತು? ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಯಿತು. ವರದಿ ನನ್ನ ವಿರುದ್ಧ ಅಂತ ಬ್ಯಾರಕ್ನಲ್ಲಿ ಕೂಗಾಡಿದ್ದಾರೆ ದರ್ಶನ್. ಸಹ ಕೈದಿಗಳ ಜೊತೆಗೆ ಕೂಗಾಡಿದ್ದಾರೆ ಆರೋಪಿ ದರ್ಶನ್. ನನಗೇಕೆ ಶಿಕ್ಷೆ, ನಾನು ಹೀಗೆ ಸಾಯ್ಬೇಕಾ ಅಂತ ಗೋಳಾಡಿದ್ದಾರೆ. ದರ್ಶನ್ ಕೋಪಗೊಂಡಿದ್ದನ್ನ ಕಂಡು ಅಲ್ಲಿ ಸಹಚರರು ಕೂಡ ಶಾಕ್ ಆಗಿದ್ದಾರೆ. ಸಮಾಧಾನಿಸೋದಕ್ಕೆ ಆರೋಪಿ ನಾಗರಾಜ್ ಮುಂದಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದು ಬಿಟ್ರೆ ಉಳಿದವರು ದರ್ಶನ್ ಕಡೆಯೂ ಕೂಡ ನೋಡದೆ ಸೈಲೆಂಟ್ ಆಗಿದ್ರಂತೆ. ಕೆಲ ಕಾಲ ಕಿರುಚಾಡಿದ ನಂತರ ಮತ್ತೆ ದರ್ಶನ್ ಸೈಲೆಂಟ್ ಆಗಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಒಂದ್ ಕಡೆ ಪ್ರಾಧಿಕಾರ ನೀಡಿದಂತಹ ವರದಿ ದರ್ಶನ್ಗೆ ನಿಜಕ್ಕೂ ಶಾಕ್ ಆಗಿದೆ. ಯಾಕೆಂದ್ರೆ ಕಾನೂನು ರೀತಿಯಲ್ಲೇ ಎಲ್ಲವೂ ಕೂಡ ನಡೆದುಕೊಳ್ಳಲಾಗ್ತಾ ಇದೆ ಎನ್ನುವಂತಹ ವರದಿಯನ್ನ ಸಲ್ಲಿಸಲಾಗಿದೆ. ಮುಂದಿನ ನಡೆ ಹೇಗಿರುತ್ತೆ ದರ್ಶನ್? ಈ ಬಗ್ಗೆ ದರ್ಶನ್ ಕೂಡ ಅಲ್ಲಿ ಬ್ಯಾರಕ್ನಲ್ಲಿ ಕೂಗಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ರಾಜಪ್ಪ, ಮೊದಲಿಗೆ ಕಾನೂನು ಸೇವೆಗಳ ಪ್ರಾಧಿಕಾರ ನೀಡಿರುವಂತಹ ವರದಿ, ಅಂದ್ರೆ ಕೋರ್ಟ್ಗೆ ಸಲ್ಲಿಸಿರುವಂತಹ ವರದಿಯಿಂದ ನಟ ದರ್ಶನ್ಗೆ ಶಾಕ್ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಲ್ಲಿ ನನಗೆ ಯಾವುದೇ ರೀತಿಯಲ್ಲೂ ಕೂಡ ಸವಲತ್ತು ನೀಡ್ತಾ ಇಲ್ಲ, ಜೊತೆಗೆ ಮಲಗೋದಕ್ಕೆ ಬೆಡ್ ನೀಡ್ತಿಲ್ಲ, ಅದೆಲ್ಲವನ್ನ ಕೂಡ ಉಲ್ಲೇಖ ಮಾಡಿ ಅವರು ಆರೋಪವನ್ನ ಕೂಡ ಮಾಡಿದ್ರು. ಜೊತೆಗೆ ಖುದ್ದು ನ್ಯಾಯಾಧೀಶರ ಬಂದು ಇಲ್ಲಿ ಭೇಟಿ ಮಾಡಿ ಪರಿಶೀಲನೆ ಕೊಡ್ಲಿ ಅನ್ನುವಂತ ರೀತಿಯಲ್ಲೂ ಕೂಡ ಅವರು ಅವರ ಪರ ವಕೀಲರು ಮನವಿಯನ್ನು ಮಾಡ್ಕೊಂಡಿದ್ರು. ಆದ್ರೆ ಕಾನೂನು ಸೇವೆಗಳ ಪ್ರಾಧಿಕಾರ ಅದು ಕೋರ್ಟ್ ಸೂಚನೆ ಕೊಟ್ಟಿದ್ದು. ಕಾನೂನು ಸೇವೆಗಳ ಪ್ರಾಧಿಕಾರ ಅಲ್ಲಿ ಹೋಗಿ ಅಲ್ಲಿರುವಂತಹ ಸವಲತ್ತು ಏನಿದೆ ಅದೆಲ್ಲವನ್ನ ಕೂಡ ವಿಚಾರಿಸಿ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ನೀಡಲಾಗ್ತಿದ್ಯಾ, ಏನೆಲ್ಲ ನೀಡೋದಕ್ಕೆ ಅವಕಾಶ ಇದೆ, ಅದರ ಸಂಬಂಧಪಟ್ಟಂತೆ ವರದಿನ ಕೊಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸೇವೆಗಳ ಪ್ರಾಧಿಕಾರ ಜೈಲಿಗೆ ಹೋಗಿ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಜೈಲಿನ ಮ್ಯಾನ್ಯುಯಲ್ ಪ್ರಕಾರವೇ ದರ್ಶನ್ಗೆ ಎಲ್ಲಾ ರೀತಿಯಾದ ಸವಲತ್ತನ್ನ ಕೊಡಲಾಗ್ತದೆ, ಹೆಚ್ಚುವರಿಯಾಗಿ ಏನನ್ನು ಕೊಡೋದಕ್ಕೆ ಮ್ಯಾನ್ಯುಯಲ್ ಪ್ರಕಾರ ಅವಕಾಶ ಇಲ್ಲ ಅನ್ನುವಂತಹ ಮಾತನ್ನ ಕೂಡ ಆ ವರದಿಯಲ್ಲಿ ಉಲ್ಲೇಖ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಿತು. ಈ ವರದಿ ನಿನ್ನೆ ಬಹಿರಂಗ ಆದ ನಂತರದಲ್ಲಿ ನಟ ದರ್ಶನ್ ಶಾಕ್ಗೆ ಒಳಗಾಗಿರುವಂತದ್ದು. ಅಂದ್ರೆ ಸಹಜವಾಗಿ ಅವರು ಇರುವಂತಹ ಒಂದು 4 ಗೋಡೆ ಮಧ್ಯ ಒಂದು ಕೊಠಡಿಯಲ್ಲಿ ತನ್ನ ಜೊತೆ ಇದ್ದಂತಹ ಸಹಚರರ ಜೊತೆಗೆ ಸಾಕಷ್ಟು ಕೂಗಾಡಿರುವಂತದ್ದು. ಅಂದ್ರೆ ನಾನು ಮಾಡಿರೋ ಪಾಪ ಏನಾದ್ರೂ ಏನು, ಸಾಕಷ್ಟು ಜನರಿಗೆ ನಾನು ಒಳ್ಳೇದು ಮಾಡಿದ್ದೀನಿ, ಒಂದು ಕೆಟ್ಟ ಕೆಲಸ ನನ್ನ ಈ ಹಂತಕ್ಕೆ ತಂದ್ಬಿಡ್ತಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕೂಗಾಡಿದ್ದಾರೆ ಅನ್ನುವಂತಹ ಮಾತು ಕೂಡ ಅದಕ್ಕೆ ಜೈಲಿನ ಮೂಲಗಳಿಂದ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ವಕೀಲರ ಭೇಟಿಯಾಗಿ ಏನು ಮಾನವ ಹಕ್ಕು ಆಯೋಗಕ್ಕೆ ಏನಾದ್ರು ಮುಂದಿನ ಅಂದ್ರೆ ಏನೆಲ್ಲ ಸಿಗ್ಬೇಕು ಮ್ಯಾನ್ಯುಯಲ್ ಜೈಲಿನಲ್ಲಿ ಸವಲತ್ತು ಆ ವಿಚಾರವಾಗಿ ಏನಾದ್ರು ಅಪ್ರೋಚ್ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಚಿಂತನೆ ಕೂಡ ನಡೆಸಲಾಗ್ತಾ ಇದೆ. ಓಕೆ ರಾಜಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.